ಧರ್ಮಸ್ಥಳಕ್ಕೆ ಕೊನೆಗೂ ಜಿಪಿಆರ್ ಎಂಟ್ರಿ. ಅನಾಮಿಕ ವ್ಯಕ್ತಿ ಕುತೂಹಲ ಮೂಡಿಸಿದ್ದ 13ನೇ ಪಾಯಿಂಟ್ಗೆ ಜಿಪಿಆರ್ ಟೆಕ್ನಾಲಜಿ ಬಳಸಿ ಅಸ್ಥಿ ಪಂಜರಗಳ ಶೋಧ ಕಾರ್ಯ ಆರಂಭ. ಡ್ರೋನ್ ಮೂಲಕ ನೆಲದ ಮೇಲ್ಮೈ ಜಿಪಿಆರ್ ಸಿಗ್ನಲ್ ಕಳಿಸುತ್ತಿದೆ. ಆ ಸಿಗ್ನಲ್ ನೆಲದೊಳಗೆ ಹೋಗಿ ಸೆನ್ಸರ್ ಮೂಲಕ ದಾಖಲಿಸಿ ಡೇಟಾವನ್ನು ಸಾಫ್ಟ್ವೇರ್ಗೆ ಬಂದು 3D ಚಿತ್ರವಾಗಿ ಪರಿವರ್ತಿಸುತ್ತದೆ. ನೇತ್ರಾವತಿ ನದಿ ದಂಡೆಯಲ್ಲಿರುವ 13ನೇ ಪಾಯಿಂಟ್ ಕಷ್ಟಕರವಾದ ಪ್ರದೇಶವಾಗಿದೆ. ಹಾಗಾಗಿ ವೇಗವಾಗಿ ದೊಡ್ಡ ಪ್ರದೇಶವನ್ನು ಜಿಪಿಆರ್ ಮೂಲಕ ಸ್ಕ್ಯಾನ್ ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ ಜಿಪಿಆರ್ನಿಂದ ಯಾವ ಪ್ರದೇಶದಲ್ಲಿ ಅಸ್ಥಿ ಪಂಜರಗಳು ಇರಬಹುದು ಎಂದು ನಿಖರವಾಗಿ ತಿಳಿಯಬಹುದಾಗಿದೆ. ಕೂಡ ಬಳಸೋದ್ರಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಕನ್ನಡದವರಲ್ಲಿ